ಸೊ ನೀವೇನಾದರೂ ಈ ಥರ ಸಿಂಧನೂರು ಅಕ್ಕಪಕ್ಕದಲ್ಲಿ ಇದ್ದೀರಾ ಅಂತಂದರೆ ಈ ಅಂಬಾಮಠ ಇದೆಯಲ್ಲ, ಅಂಬಾಮಠದಿಂದ ನೆಕ್ಸ್ಟ್ ಬರೋ ಊರು, ನೀವೇನಾದರೂ ಸಿಂಧನೂರಲ್ಲಿ ಅಥವಾ ಇಲ್ಲಿ ಅಕ್ಕಪಕ್ಕ ಇದ್ದೀರಾ ಅಂತಂದರೆ ಅಂಬಾಮಠ ಇದೆಯಲ್ಲ, ಅಂಬಾಮಠದಿಂದ ನೆಕ್ಸ್ಟ್ ಬರೋ ಊರು ಉಡ. ಆ ಉಡದಲ್ಲಿ ಇದು ಕಾಲಭೈರವೇಶ್ವರ ಅಥವಾ ಬೆಟ್ಟದ ಭೈರವೇಶ್ವರ ಅಂತ ಟೆಂಪಲ್ ಇರುತ್ತೆ. ಈ ಟೆಂಪಲ್ಗೆ ನೀವೇನಾದರೂ ಫ್ರೀ ಇತ್ತಪ್ಪ ಅಂದರೆ ಶಾರ್ಟ್ ವೀಕೆಂಡ್ ಟ್ರೆಕ್ ಅಂತ ಬನ್ನಿ. ಅಲ್ಲಿಂದ ಕೆಳಗಡೆಯಿಂದ ಒಂದು 600-700 ಮೆಟ್ಲುಗಳಿದ್ದಾವೆ. ಮೆಟ್ಲುಗಳ್ನ ಹತ್ಕೊಂಡು ಬಂತಪ್ಪ ಅಂದರೆ ಇಲ್ಲಿ ಕಾಲಭೈರವೇಶ್ವರ ಒಂದು ಟೆಂಪಲ್ ಬರುತ್ತೆ. ಆ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಈ ಥರ ಬನ್ನಿ. ವ್ಯೂ ನೋಡಿ, ವ್ಯೂ ಯಾವ ಥರ ಇದೆ ಅಂತ. ಈ ಕ್ಯಾಮ್ರದಲ್ಲಿ ತೋರ್ಸೋಕ್ಕೆ ಇಟ್ ಮೇ ಬಿ ಕ್ಯಾಮ್ರದಲ್ಲಿ ವ್ಯೂ ನಿಮಗೆ ಸ್ವಲ್ಪ ಕಡಿಮೆ ಕಾಣ್ತಿರ್ಬೋದು, ಅಥವಾ ಮೇ ಬಿ ಕ್ಯಾಮ್ರದಲ್ಲಿ ವ್ಯೂ ಅಷ್ಟೊಂದು ಕಾಣದೇ ಇರ್ಬೋದು. ಬಟ್ ನೀವು ಬರೆಗಣ್ಣಿನಿಂದ ನೋಡಿತಪ್ಪ ಅಂದರೆ ಇಲ್ಲಿ ಭಯಂಕರ ವ್ಯೂ ಇದೆ, ಚೆನ್ನಾಗಿದೆ. ಟಾಪ್ ಗುಡ್ಡದಲ್ಲಿ ಗುಡ್ಡ ಇದೆ, ಗುಡ್ಡದ ಮೇಲೆ ಇಲ್ಲಿ ಗುಡ್ಡದ ಮೇಲೆ ನಿಂತ್ಕೊಂಡು ಆ ಥರ ಊರುಗಳು ಅಲ್ಲಿ ಕೂಡ ಕಾಣುತ್ತೆ. ಈ ಕಡೆ ಎಲ್ಲ ಊರುಗಳು ಕಾಣ್ತವೆ, ಈ ಪ್ಲೇಸ್ಗಳು ವ್ಯೂ ಈ ಥರ ಕಾಣುತ್ತೆ. ಫುಲ್ಲು ಬಂಡೆಕಲ್ಲುಗಳ ಮಧ್ಯೆ ಈ ಹಾಲಿವುಡ್ ಫಿಲ್ಮಲ್ಲಿ ಸೀನ್ಸ್ ಹೆಂಗಿರುತ್ತೆ ನೋಡಿ, ಆ ಥರ ಕಾಣುತ್ತೆ. ಸ್ವಲ್ಪ ಮಂಜು ಇದೆ ಅದರಲ್ಲಿ ಬೇರೆ, ಸೊ ಆ ಥರ ಕಾಣುತ್ತೆ. ನೀವು ಬಂದು ಈ ಥರ ಪ್ಲೇಸ್ನ ಒಂದು ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ ಈ ಪ್ಲೇಸು. ಕ್ಯಾಮ್ರಾ ಏನಾದರೂ ಚೆನ್ನಾಗಿತ್ತಪ್ಪ ಅಂದರೆ ಇನ್ನೂ ಸೂಪರಾಗಿ ಕಾಣೋದಿದು, ಆಯಿತಾ. ಸೊ ಇನ್ನೂ ಸ್ವಲ್ಪ ಇವಾಗ ಅಕ್ಟೋಬರ್ ಸ್ಟಾರ್ಟಿಂಗ್ ಅಲ್ವಾ, ಚಳಿ ಸ್ಟಾರ್ಟ್ ಆಗುತ್ತಿರುತ್ತೆ, ಹಂಗಾಗಿ ಇಬ್ಬನಿ ಜಾಸ್ತಿ ಬೀಳುತ್ತೆ, ಮಂಜು ಬೀಳುತ್ತಿರುತ್ತೆ. ಆ ಥರ ಆದಾಗ ಕೂಡ ಈ ಥರ ಪ್ಲೇಸ್ಗಳು ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕಾಣಿಸೋದಿಲ್ಲ, ಆಯಿತಾ. ಸೊ ದಯವಿಟ್ಟು ನೀವೇನಾದರೂ ಸಿಂಧನೂರಿನ ಅಕ್ಕಪಕ್ಕ ಯಾರು ಇದ್ದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬಾರ್ದು. ಮಳೆ ನೀರು ನಿಂತ್ಕೊಂಡಿದ್ದಾವೆ, ಅದರಲ್ಲಿ ಕಪ್ಪೆಗಳದ್ದು ಸಾಮ್ರಾಜ್ಯ. ಅಲ್ಲೊಂದು ಮನೆ ಇದೆ, ದೇವಸ್ಥಾನ, ಅಲ್ಲೊಂದು ರೂಮ್ ಇದ್ದಾವೆ. ಸೊ ಒಬ್ಬರು ಪೂಜಾರಿಗಳು ಇದ್ದಾರೆ ಅಂತ ಅನಿಸುತ್ತೆ. ಅವ್ರೇನು ಕೆಳಗಡೆ ಹೋಗ್ತಾರೋ ಅಥವಾ ಇಲ್ಲೇ ಇರ್ತಾರೋ ಗೊತ್ತಿಲ್ಲ. ಡೈಲಿ ಪೂಜೆ ಅಂತ ಆಗ್ತಾಯಿದೆ ಇಲ್ಲಿ.